ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಸೊ ಇವತ್ತು ನಾವು ಸ್ವಲ್ಪ ಹೊರಗೆ ಶಾಪಿಂಗಿಗೆ ಹೋಗಿದ್ದೇವೆ. ಹಾಗೆ ಮಮ್ಮಿಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಅವರಿಗೆ ಜೋರು ಹಸಿವಾಗ್ತದಂತೆ, ನಾನು ತೋರಿಸ್ತೇನೆ. ಮಮ್ಮಿ ಊಟ ಮಾಡ್ತಾ ಇದ್ದಾರೆ, ಅವರಿಗೆ ಜೋರು ಹಸಿವಾಗ್ತದಂತೆ. ಹಾಗೆ ಅವರು ಊಟ ಮಾಡ್ತಿದ್ದಾರೆ. ನಾವೀಗ ಶಾಪಿಂಗ್ ಹೋಗೋದು. ನಂಗೆ ಹಸಿವಾಗ್ತದೆ, ಅಲ್ಲಿ ಶಾಪಿಂಗ್ ನಿಲ್ಬೇಕಲ್ಲ, ಬಚ್ಚೋದು ನನಗೆ ಊಟ ಮಾಡ್ಬೇಕಂತ ಬಿರಿಯಾನಿ ತಿಂತಿದ್ದಾಳೆ. ನಮ್ಮ ಮನೆಯಲ್ಲಿ ಇವತ್ತು ಬಿರಿಯಾನಿ ಮಾಡಿದ್ದಾರೆ, ಬಿರಿಯಾನಿ ತಿಂತಿದ್ದಾಳೆ. ಮತ್ತೆ ಹೋಗ್ಬೇಕು. ನಾವೆಲ್ಲ ಮಾಡಲಿಲ್ಲ, ಇನ್ನು ನಾವು ಮಾಡುವಾಗಷ್ಟೇ. ಬರ್ತಿದ್ದೇನಂತ ಸುದ್ದಿ ಕೇಳಿಕೊಂಡು ಒಳ್ಳೆ ರಪ್ಪ ಇದ್ಲು ನೋಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಎಂತ ಗೊತ್ತುಂಟಾ, ಈಗ ನಾವು ಶಾಪಿಂಗಿಗೆ ಬಂದಿದ್ದೇವೆ. ಸ್ವಲ್ಪ ಶಾಪಿಂಗ್ ಉಂಟು, ಹಾಗೆ ಟಾಪ್ಸ್ ಎಲ್ಲ ತಕೊಳ್ಳಿಕ್ಕೆ ಉಂಟು. ನೋಡಿ ನೀವೆಲ್ಲ ನಾನು ಏನೆಲ್ಲ ತೆಗಿತಿದ್ದೇನಂತೇಳಿ. ನನಗೆ ಮತ್ತೆ ಸ್ವೀಟಿಗೆ ಜೀನ್ಸಿಗೆ ಟಾಪ್ಸ್ ಎಲ್ಲ ಬೇಕಿತ್ತು. ನಾನು ಮನೆಯಲ್ಲಿ ಊಟ ಮಾಡಿದ್ದೇನೆ. ಯಾಕೆ ಹೇಳಿದ್ರೆ ಇಲ್ಲಿ ಒಂದೊಂದು ಪರ್ಚೇಸಿಂಗ್ ಮಾಡುವಾಗ ಲೇಟ್ ಆಗ್ತದೆ. ಲೇಡೀಸಿಗೆ ಹಾಗೆ ಅಲ್ವಾ, ಎಷ್ಟು ನೋಡಿದ್ರು ಸಾಕಾಗುದಿಲ್ಲ. ಆಮೇಲೆ ನ್ಯೂ ಕಲೆಕ್ಷನ್ ಎಲ್ಲ ಬಂದಿದೆ. ಸೊ ಮನಸ್ಸಿಗೆ ಕೂಡ ಒಂದು ರೀತಿಯ ಸಮಾಧಾನ ಆಯ್ತು. ಜೀನ್ಸಿಗೆ ಬೇಕಾದ ಟಾಪ್ಸ್ ಎಲ್ಲ ಸಿಕ್ಕಿತು ನಮ್ಗೆ. ನೋಡಿ, ಅವ್ರು ಪರ್ಫ್ಯೂಮ್ ನೋಡ್ತಾ ಇದ್ದಾರೆ. ಇಲ್ಲಿ ಯಾವುದು ಚಂದ ಉಂಟು ಅಂತ, ಯಾವುದು ಒಳ್ಳೆ ಪರಿಮಳ ಉಂಟಂತ ನೋಡ್ತಿದ್ದಾರೆ. ಡ್ಯಾಡಿ ಮತ್ತೆ ಅಕ್ಕ ಮತ್ತೆ ಮಮ್ಮಿ. ವೈಟ್ ಕ್ರೀಮ್ ಇಲ್ಲ, ಅದು ಪಿಂಕ್ ಕ್ರೀಮ್. ಒಳ್ಳೇದಲ್ಲ, ಚಂದ ಅಲ್ಲ. ಒಂದು ವರ್ಷ ಮಾರ್ಚ್ ಸಾಕು ದಿಗಿರಿ. ಎಂತದು ಪ್ಯಾಕೆಟ್ ಅಂತೆ. ಡ್ಯಾಡಿಯ ಅವಸ್ಥೆ ನೋಡಿ ಫ್ರೆಂಡ್ಸ್. ನೀವು ಇಡೀ ಇದ್ರು ತಕೊಂಡು ವೇಸ್ಟ್. ಮಮ್ಮಿ ಬಿರಿಯಾನಿ ಹಾಕುವ ಕಟ್ ಮಾಡಿ ಹಾಕುದವರು. ಡ್ಯಾಡಿ ಇದು ಬೇಕಾ? ಚಳಿ ಆಗ್ತದ, ಒಮ್ಮೆ ಹೋಗು ಇಲ್ಲಿಂದ. ಇಲ್ಲಿಲ್ಲ ಆದ್ರೆ ಮತ್ತೆ ಇಲ್ಲಿಲ್ಲ. ಆಗ ಅಲ್ಲಿ ಬೋಲಸ್ ನೋಡಿ, ಚಿಕ್ಕ ಚಿಕ್ಕದು. ನಿಮ್ಮ ರೈಟ್, ಲೆಫ್ಟ್, ರೈಟ್ ಕೆಳಗೆ. ಬೇಡ, ನಾವು ತಗೊಂಡೋಗಿ ಸರ್ತಿ ಗುಡ್ ಲೈಫ್ ನೋಡ್ರಿ. ತಕೊಳ್ಳಿ. ಇದು ತಕೊಂಡ್ರ ಅಶ್ವಿನಡಿ ತಕೊಂಡ್ರ? ಓ ಡ್ಯಾಡಿ, ಫುಲ್ ಗೋಸ್ ಬಂಪ್ಸ್. 200 ಗ್ರಾಮ್ ಅಲ್ಲ. ಎಷ್ಟು ರೇಟ್ ನೋಡಿದಕ್ಕೆ? 375. ಈಗ ಇಲ್ಲಿ 375 ಇಲ್ಲಿ. ಅದಕ್ಕೆ ಎಷ್ಟು? 202. ನಮ್ಮದು ಬಟ್ಟೆ ಶಾಪಿಂಗ್ ಕೂಡ ಆಯಿತು. ಮನೆಗೆ ಬೇಕಾದ ಗ್ರೋಸರಿ ಐಟಮ್ಸ್ ಎಲ್ಲ ತಗೊಂಡೆವು. ನಾವು ನೈಟ್ ಹೊರಟದಲ್ಲ, ಹಾಗೆ ಜನ ಎಲ್ಲ ಕಡಿಮೆ ಇದ್ರು. ಶಾಪಿಂಗ್ ಮಾಡಲಿಕ್ಕೆ ಕೂಡ ತುಂಬ ಈಸಿ ಆಯಿತು. ಈಗ ಇಲ್ಲಿಂದ ನಾವು ಹೊರಡ್ತಿದ್ದೇವೆ. ತುಂಗಾ ನದಿ ತೀರದಲ್ಲಿ ನಮ್ದು ರೀಲ್ಸ್ ಮಾಡಲಿಕ್ಕೆ ಬಂದಿದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು. ತುಂಬ ಮಂದಿ ರೀಲ್ಸ್ ಅನ್ನು ಪ್ರೀತಿಸ್ತಾರೆ, ಹಾಗೂ ನಮ್ಮ ರೀಲ್ಸ್ ಮಿಲಿಯನ್ ಹೋಗ್ತದೆ. ಅದು ನಮಗೆ ತುಂಬ ಸಂತೋಷ. ಮುದ್ದು ಕಮೆಂಟ್ಸ್ಗಳು ಕೂಡ ಬಂದಿದೆ. ಥ್ಯಾಂಕ್ ಯು ಎಲ್ಲರಿಗೆ ಕೂಡ. ನಮ್ದು ಅಲ್ಲಿ ರೀಲ್ಸ್ ಎಲ್ಲ ಆಯ್ತಲ್ಲ, ಆಮೇಲೆ ಫೋಟೋಶೂಟ್ ಇತ್ತು. ಅದು ಆಗುವಾಗ ಎಷ್ಟಾದ್ರೂ ಸ್ವಲ್ಪ ಹೊತ್ತು ಲೇಟ್ ಆಗ್ತದೆ. ಸೊ ಹಸಿವು ಕೂಡ ಆಗ್ತದೆ, ತಿನ್ಬೇಕಲ್ಲ ಏನಾದ್ರು. ಹಾಗೆ ಈಗ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದಿದ್ದಾರೆ ಹಸ್ಬೆಂಡ್. ಇಲ್ಲಿ ಫ್ರೈಡ್ ರೈಸ್ ಎಲ್ಲ ಆರ್ಡರ್ ಮಾಡಿದೆವು, ಹಾಗೂ ನೂಡಲ್ಸ್. ಬಾರಿ ಅಪರೂಪದಲ್ಲಿ ತಿನ್ನೋದು ನೂಡಲ್ಸ್. ಯಾರು ಕೂಡ ತಿನ್ನೋದಿಲ್ಲ, ಬಾರಿ ರೇರ್ ಇದು ತಕೊಂಡದ್ದು.
ಆಮೇಲೆ ಪನ್ನೀರ್ ಮಂಚೂರಿಯನ್ ತಗೊಂಡೆವು. ಫೈನಲ್ ಆಗಿ ಆರೆಂಜ್ ಜ್ಯೂಸ್ ಕುಡಿದೆವು. ಮನೆಗೆ ತಿಂಡಿ ಸ್ವೀಟ್ಸ್ ಎಲ್ಲ ಬೇಕಿತ್ತು. ಹಾಗೆ ಈಗ ನಾವು ಅಲ್ಲಿಂದ ಹೊರಟು ಈಗ ಕೊಚ್ಚಿನ್ ಬೇಕರಿಯಲ್ಲಿದ್ದೇವೆ. ಸ್ವಲ್ಪ ಸ್ವೀಟ್ಸ್ ಎಲ್ಲ ಬೇಕು, ನಮ್ಮೆಲ್ಲರಿಗೂ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಸ್ವೀಟ್ಸ್ ಕೂಡ ತಗೊಂಡೆವು. ಆಮೇಲೆ ಬೇರೆ ಬೇರೆ ತಿಂಡಿ ಎಲ್ಲ ತಗೊಳ್ತಿದ್ದೇವೆ ಇಲ್ಲಿಂದ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆಯಲ್ಲ ನಾನು, ಅಂದರೆ ದೊಡ್ಡ ಮಗಳು ಸ್ವೀಟಿಗೆ ಕ್ಲಾಸಿನಿಂದ ಈವೆಂಟ್ ಇತ್ತು. ಸೊ ಫ್ರೆಂಡ್ಸ್ ಜೊತೆಯಲ್ಲಿ ಈವೆಂಟ್ ಪಾರ್ಟಿಗೆ ಹೋಗಿದ್ದಾಳೆ. I won't show now. ನನ್ನ ಮಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಕ್ಕಿದೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಓಕೆ, ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈ ಜೋಡಿಸುವ ಸ್ನೇಹ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಕಷ್ಟ ಸುಖದಲ್ಲಿ ಕೈ ಜೋಡಿಸಿಕೊಂಡು ಪ್ರೀತಿಯಿಂದ ಇರುವುದೇ ಸ್ನೇಹ ಅಲ್ವಾ ಸ್ನೇಹಿತರೆ? ಮಗಳಿಗೆ ಇದೊಂದು ಬೆಸ್ಟ್ ಮೆಮೊರಿ ಆಗಿರ್ತದೆ. ನಮ್ಮ ಡಾಕ್ಟರ್ ನೋಡಿ ಒಳ್ಳೆ ರೀತಿಯ ಫೋಸ್ ಕೊಟ್ಟುಕೊಂಡು ನಗ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.